ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾನ್ ಬೆನೆಡಿಕ್ ಅಂತ. ಸೊ ನನ್ನ ಜೊತೆ ಸತೀಶ್ ಅವರು ಹಾಗೂ ಶೇಖರು ಮತ್ತು ರವಿಚಂದರು, ಪ್ರತಾಪು ಎಲ್ಲರೂ ಸೇರಿದ್ದಾರೆ ಇಲ್ಲಿ ನಾವು ಬಂದಿರೋದು ಇವತ್ತು ತುಂಬ ವಿಶೇಷ. ಏನಂದರೆ ಕನಕಪುರದಲ್ಲಿ ತಾದ್ಗುನಿ ಅನ್ನೋ ಒಂದು ಅಗ್ರದಲ್ಲಿ ಒಂದು ದೊಡ್ಡದು ಒಂದು ಗಣೇಶನ ಟೆಂಪಲ್ಲು ದೇವಸ್ಥಾನ ಅದು ಇನ್ನೊಂದು ಒಂದೂವರೆ ವರ್ಷದಲ್ಲಿ ಮುಗಿಯೋ ಹಂತದಲ್ಲಿದೆ. ಸೊ ಹಾಗಾಗಿ ಅದನ್ನು ನಮಗೊಂದು ಅವಕಾಶ ಸಿಕ್ತು ಆ ದೇವಸ್ಥಾನದಲ್ಲಿ ಏನೋ ಒಂದು ಕೆಲಸ ಮಾಡೋಕ್ಕೆ. ಈ ದೇವಸ್ಥಾನಕ್ಕೆ ಫುಲ್ಲಾಗಿ ಎಲೆಕ್ಟ್ರಿಕಲ್ ಕೆಲಸ ಮಾಡೋದು ನಮ್ಮ ಸತೀಶ್ ಅವರು. ಇಡೀ ದೇವಸ್ಥಾನಕ್ಕೆ ಫುಲ್ ವೈರಿಂಗು ಎಲ್ಲ ಅವ್ರು ಮಾಡ್ತಾಯಿದ್ದಾರೆ. ಸೊ ನಮಗೊಂದು ಅವಕಾಶ, ನನಗೊಂದು ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರಿಗೂ ಸಿಕ್ಕಿದಂಗೆ ಈ ದೇವಸ್ಥಾನಕ್ಕೆ ಇಡೀ ಲೈಟಿಂಗ್ ವ್ಯವಸ್ಥೆ ನಾವು ಮಾಡಿಕೊಡೋ ಥರ ನಾವು ಎಲ್ಲ ದೇವಸ್ಥಾನ ಟ್ರಸ್ಟೀಸ್ ಅದರೆಲ್ಲ ಮಾತಾಡಿ ನಮ್ಮ NGO ಕಡೆಯಿಂದ ಗೋಲ್ಡನ್ ಆ್ಯಂಡ್ ಸೇವಾ ಫೌಂಡೇಶನ್ NGO ಕಡೆಯಿಂದ ನಾವು ಎಲ್ಲ ಲೈಟು ಸ್ಪಾನ್ಸರ್ ಮಾಡಬೇಕಂತ ನಾವು ಅದನ್ನು ಹಮ್ಮಿಕೊಂಡಿದ್ವಿ. ಸೊ ಆಲ್ರೆಡಿ ಈಗ ಸ್ಯಾಂಪಲ್ಸ್ ಎಲ್ಲ ತರಿಸಿದ್ದೀವಿ. ಸ್ಯಾಂಪಲ್ಸ್ ಹಾಕಿ ನೋಡ್ಬಿಟ್ಮೇಲೆ ಅದು ಯಾವ ಥರ ಬರುತ್ತೆ ಅಂದ್ಬಿಟ್ಟು ತುಂಬ ಈ ದೇವಸ್ಥಾನ ಅನ್ನೋದು ಇಡೀ ವಿಶ್ವದಲ್ಲಿ ಎಲ್ಲೂ ಸಿಕ್ಕಲ್ಲ ನಿಮಗೆ. ಈ ಗಣೇಶನ ದೇವಸ್ಥಾನ ಇದು ಹೊಯ್ಸಳ ಮಾಡಲಲ್ಲಿ ಕಟ್ಟಿರೋ ದೇವಸ್ಥಾನ. ಸೊ ಹಾಗಾಗಿ ಇದರಲ್ಲಿ ನಾನು ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಕೈ ಜೋಡಿಸಿ ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ನಮಗೂ ಒಂದು ಪಾಲು ಸಿಗುತ್ತೆ ಅಂತ ಇದನ್ನ ಒಂದು ಶೇರ್ ತಗೊಂಡು, ಇದು ಯಾರನ್ನೇನು ಒತ್ತಾಯಪೂರ್ವಕವಾಗಿ ಯಾರನ್ನೇನು ಮಾಡೋದೇನಿಲ್ಲ, ಈ ದೇವ್ರ ಕೆಲಸ ಅಂತ. ಸೊ ಹಾಗಾಗಿ ಎಲ್ಲರೂ ಕೈ ಜೋಡಿಸಿ ಈ ದೇವಸ್ಥಾನಕ್ಕೆ, ಇದು ಆ್ಯಕ್ಚುಲಿ ಒಂದು ಅಂದಾಜಾಗಿ 100 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿದ್ದಾರೆ ದೇವಸ್ಥಾನ ಕಂಪ್ಲೀಟ್ ಆಗೋಕ್ಕೆ. ಸೊ ಇದ್ರಲ್ಲಿ ನಮ್ಮದು ಒಂದು ಚಿಕ್ಕದಾಗಿ ಒಂದು ಅಲ್ಲಿಲ್ ಸೇವೆ ಮಾಡೋಣಂತ ನಮ್ಮ NGO ಕಡೆಯಿಂದ ಮಾಡಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ. ಕೆಲವ್ರಿಗೆ ಯಾರು ಇದು ಅವಕಾಶನ ಯೂಸ್ ಮಾಡ್ಕೊಳ್ತೀರ, ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಮ್ಮ ಜೊತೆ ಎಲ್ಲರೂ ಸೇರಿದ್ದಾರೆ, ನಮ್ಮ ಕಾಂಟ್ರಾಕ್ಟ್ಲೇ ನಮ್ಮ ಟೀಮೇ ಎಲ್ಲರೂ ಸೇರಿದ್ದಾರೆ. ಸೊ ಹಾಗಾಗಿ ನಾನು ಪ್ರತಿಯೊಬ್ಬರು ನನ್ನ ಡೆಡಿಕೇಶನ್ಗೆ ನಮ್ಮ ಜೊತೆ ಇರೋ ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್ಸ್ ಆಗುತ್ತೆ. ಸೊ ಎಲ್ಲರೂ ಸೇರಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬರೀ ಎಲೆಕ್ಟ್ರಿಕಲ್ ಕೆಲಸ ಅಂತೆಲ್ಲ ಇದು ಸಾಧನೆ ಮಾಡಬೇಕಂತ ನಾವು ಇವ್ರ ಜೊತೆ ಕೈ ಜೋಡಿಸ್ತೀವಿ. ಸೊ ನನ್ನ ಮಾತಿಲ್ಲಿ ಮುಗಿಸಿ ನಾನು ಓಟು ಸತೀಶ್ಗೆ ಕೊಡ್ತೀನಿ. ಸರ್ ನಮಸ್ಕಾರ. ಹೆಸರು ಸತೀಶ್ ಅಂದ್ಬಿಟ್ಟು. ಸರ್ ಪ್ರತಿಯೊಬ್ಬರೂ ಎಲ್ಲರೂ ಒಬ್ಬರ ಕೈಯಲ್ಲಿ ಆಗೋಂಥ ಕೆಲಸಗಳಲ್ಲ, ಇದು ತುಂಬ ದೊಡ್ಡ ಮಟ್ಟದಲ್ಲಿರೋ ಕಾರ್ಯಕ್ರಮಗಳು. ಎಲ್ಲರೂ ಒಬ್ರಿಗೊಬ್ರು ಸೇರಿಕೊಂಡು ನಮ್ಮ ಕೈಯಲ್ಲಾಗಿದ್ದು ಒಂದು ಚಿಕ್ಕ ಮಟ್ಟಕ್ಕೆ ಒಂದು ಅನಿಲ್ ಸೇವೆ ಮಾಡೋಂಥದ್ದು, ನಮ್ಮ ಕೈಯಲ್ಲಿ ಏನಾಗ್ತದೋ ಅದನ್ನೊಂದು ಮಾಡೋಣ ಅಂದ್ಬಿಟ್ಟು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಜಾನ್ ಸಾರು, ಆಮೇಲೆ ನಮ್ಮ ಶಶಿ ಸಾರು, ಬಳೆಗಾರ್ ಸಾಹೇಬರು, ಆಮೇಲೆ ನಮ್ಮ ರವಿಕುಮಾರ್ ಸಾಹೇಬರು, ಪ್ರತಾಪ್ ಅವರು ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ನಮ್ಮ ತಂಡ ಏನು KVS ತಂಡ ಇದ್ದೀವಿ ಎಲ್ಲರೂ ಸೇರಿ ಒಟ್ಟು ಕೂಡ್ಕೊಂಡು ಸೇರಿಸ್ಕೊಂಡು ಎಲ್ಲರೂ ಒಂದು ಚಿಕ್ಕ ಸೇವೆ ಮಾಡೋಣ ಅಂದ್ಬಿಟ್ಟು ಮುಂದೆ ಬಂದಿದ್ದೀವಿ. ನಮ್ಮ ಕೈಯಲ್ಲಾಗಿದ್ದ ಪ್ರಯತ್ನ ಪಟ್ಟು ಒಳ್ಳೆ ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಒಂದು ವಿದ್ಯುತ್ ಮಾಡ್ಕೊಡೋಣ ಅಂದ್ಬಿಟ್ಟು, ಒಂದು ಲೈಟಿಂಗ್ ತುಂಬ ಚೆನ್ನಾಗಿ ಮಾಡ್ಕೊಡೋಣ ಅಂದ್ಬಿಟ್ಟು ನಮ್ಮ ಮನಸ್ಸಲ್ಲಿದೆ. ಅದೊಂದು ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ನೀವು ಸಹಕಾರ ಇರಲಿ ಅಂದ್ಬಿಟ್ಟು ನೀವು ಕೇಳ್ಕೊಳ್ತೀವಿ. ಓಟು ಶೇಖರ್. ಎಲ್ಲರಿಗೂ ನಮಸ್ಕಾರ. ಏನೀಗ ನಮ್ಮ ಜಾನ್ ಸರ್ ಆಗಲಿ ಮತ್ತು ನಮ್ಮ ಸತೀಶ್ ಅವರು ಈಗೆಲ್ಲ ಆಲ್ರೆಡಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದೊಂಥರ ವಿನೂತನ ಶೈಲಿಯ ಒಂದು ದೇವಸ್ಥಾನ. ನಾವು ಈ ದೇವಸ್ಥಾನ ಈ ಕಟ್ತಾ ಇರೋ ದೇವಸ್ಥಾನ ಚಾಲುಕ್ಯ ಕಾಲದಲ್ಲಿ ಯಾವ ರೀತಿ ಈಗ ನಮ್ಮ ಬೇಲೂರು ಹಳೆಬೀಡು ಆಗಲಿ, ಈಗ ಸೋಮನಾಥಪುರ, ಈ 3 ಜಾಗದಲ್ಲೇ ನಮಗೆ ಆ ರೀತಿ ಚಾಲುಕ್ಯ ಶೈಲಿಯದ ಒಂದು ದೇವಸ್ಥಾನ ಕಾಣಸಿಗುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಯಾರೂ ಪ್ರಯತ್ನ ಮಾಡಿಲ್ಲ, ಇವರು ವಿನೂತನವಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ ಸತೀಶ್ ಅವರು ಕರೆಂಟಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಈಗ ಜಾನ್ಸರ್ ಅವರ ಈಗ ಏನು ಹೇಳಿದ್ರು, ಗೋಲ್ಡನ್ ಸೇವಾ ಟ್ರಸ್ಟ್ ವತಿಯಿಂದ ಅಲಂಕಾರಿಕ ದೀಪಗಳು, ಫ್ಯಾನ್ಸಿ ಐಟಮ್ ಏನಿದೆ, ಲೈಟು, ಇದೆಲ್ಲ ನಾವು ಕೊಡಿಸ್ಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡಿದ್ದೀವಿ. ಅದು ಯಾರೋ ಒಬ್ಬರ ಕೈಯಲ್ಲೇ ಮಾಡೋಕ್ಕಾಗಲ್ಲ. ಅಸಾಧ್ಯವಾದಷ್ಟು ಎಲ್ಲರೂ ಇದ್ರ ಜೊತೆಗೂಡಿ ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇದ್ರ ಬಗ್ಗೆ ನಾವು ಬರೀ 1-2-3 ಜನಕ್ಕೆ ಮಾತ್ರ ಹೇಳಿದ್ದೀವಿ. ಹೇಳಿದ ತಕ್ಷಣ ನನಗೆ ಅದು ಹಿಂಗೆ ಹೇಳೋದು, ನಾನು ಬರೀ ಓರಲ್ಲಾಗಿ ಹೇಳಿದೆ ಈ ಥರ ಈ ದೇವಸ್ಥಾನಗಿದೆ ಅಂದಿದ ತಕ್ಷಣ ನನಗೆ ಒಬ್ಬರು AE ಅವ್ರ ಹೆಸರು ಹೇಳ್ಬೇಡ ಅಂತ ಹೇಳಿದ್ರು. ಒಬ್ಬ JE ಆಗಲಿ ಒಬ್ಬರು AE ಆಗಲಿ ಅವರಿಬ್ಬರು ನಮಗೆ ಆಲ್ರೆಡಿ ಅವರು ನಮ್ಗೇನು ಬೇಕೋ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವಿನ್ನು ಯಾರನ್ನ ಅಪ್ರೋಚ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಇವಾಗ ಏನಾಗುತ್ತೆ ಅಂದರೆ ಇಟ್ ಈಸ್ ಟ್ರಾನ್ಸ್ಪರೆನ್ಸಿ ನಮ್ಗೆ ಕ್ಲಿಯರಾಗಿರಬೇಕು. ಈ ದೇವಸ್ಥಾನ ಕೆಲಸ ಬೇರೆ ಏನು ಕೆಲಸ ಇಲ್ಲ. ಇದು ಯಾರನ್ನೂ ಏನು ಫೋರ್ಸ್ ಮಾಡಿ ಏನೋ ಬಲವಂತದಿಂದ ಮಾಡೋ ಅಂಥ ಕೆಲಸನೂ ಇಲ್ಲ. ಇದು ಅವ್ರವ್ರ ಮನಸ್ಸಿಗೆ ಏನು ಬರೀ ಕೆಲವು ಜನಗಳು ಮಾತ್ರ ಇದರಲ್ಲಿ ಅವಕಾಶ ಸಿಕ್ಕೋದು. ಯಾಕಂದ್ರೆ ನಮ್ಗೆ ಸಿಕ್ಕಿರೋದನ್ನು ನಾವು ಏನು ಎಸ್ಟಿಮೇಟ್
ನಮ್ಗೇನು ಕನ್ಸಲ್ಟೆಂಟ್ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಅಷ್ಟೇ ಜನ ನಮ್ಗೆ ಬೇಕಾಗುತ್ತೆ. ನಾನು ಇಟ್ಕೊಂಡು ನಾವು ಮಾಡೋದಂಥ ಕೆಲಸ ಏನಿಲ್ಲ. ಲಿಮಿಟೆಡ್ ಪರ್ಸನ್ ವಿಲ್ ಬಿ ದೇರ್ ಆ್ಯಂಡ್ ಇಟ್ ವಿಲ್ ಬಿ ಅನ್ ಹಿಸ್ಟ್ರಿ. ಆಮೇಲೆ ಇದನ್ನು ಇಡೀ ವಿಶ್ವದಲ್ಲಿ ಗೊತ್ತಾಗುತ್ತೆ, ಇದು ನಮಗೊಂದು ಅವಕಾಶ ಸಿಗುತ್ತೆ ಮಾಡೋಕ್ಕೆ. ಸೊ ಪ್ಲೀಸ್ ಜಾಯಿನ್ ದ ಹ್ಯಾಂಡ್ಸ್, ಎಲ್ಲರೂ ಮಾಡಿ ಇದೊಂದು ಒಳ್ಳೆಯ ಕೆಲಸಕ್ಕೆ ನಾಂದಿ ಆಡೋಣ ಅಂತ ಪ್ರತಿಯೊಬ್ಬರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತಾಯಿದ್ದೀವಿ. ನಮಸ್ಕಾರ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.